ಗುರುವೇ ನೀನೋಳು ಎಂತ ಹೊಡಿಲಿಕ್ಕೆ ಹೋಗ್ತಾರೆ ಗುರುಗಳಿಗೆ, ಹೆಂಗೆ ಇವರು. ಈಗ ಅರ್ಥಗಾರಿಕೆಲ್ಲೂ ನಾನು ಒಂದು ಹೇಳ್ತಾ ಇದ್ದೇನೆ, ಏನಂದರೆ ಬಹಳ ಉದ್ದ ಅರ್ಥ ನಮ್ಮಲ್ಲಿ ಮೊದಲು ತಾಳಮದ್ಲಿಗೆ 500-600 ಗಂಟಲೆ ಜನ ಆಗ್ತಾಯಿದ್ರು. ಈಗ ಸಿರ್ಸಿಯಲ್ಲೆಲ್ಲ ನಾನು ನೋಡ್ತಾ ಇದ್ದೇನೆ, ಜನವೇ ಇಲ್ಲ. ನಾನು ಒಂದು 2 ತಾಳಮದ್ಲಿ ಹೋಗಿದ್ದೆ, ತಾಳಮದ್ಲೆ ಮುಗಿದ್ರು 5 ಜನ 4 ಜನ ಇದ್ದರು. ಸಮಯದಲ್ಲಿ ಸಮಯ ಮುಗಿಸುವಂಥ ಒಂದು ಪ್ರಕ್ರಿಯೆ ನಡಿಬೇಕು, ತಾಳಮದ್ಲೆ ನಡಿಬೇಕು. ಯಕ್ಷಗಾನದಲ್ಲಿ ನಮ್ಮ ಯಕ್ಷಗಾನ ಕುಣಿತ ಡಿಪಾರ್ಟ್ಮೆಂಟ್ ಬೇರೆ, ಅಭಿನಯ ಡಿಪಾರ್ಟ್ಮೆಂಟ್ ಬೇರೆ ಆಗಿದೆ. ನಾನೀಗ ಒಂದು ದೇವಿಯ ಸ್ತುತಿಯಿಂದ ನನ್ನ ಭಾಷಣವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪಾಲಿಸೇ ದಯದಿ ಶ್ರೀ ಭುವನಗಿರೀಶ್ವರಿ, ಪಾಲಿಸೇ ದಯದಿ ಉನ್ನತದ ಗಿರಿ ಶೃಂಗ ಮಂದಿರದಿ ಪರಿಶೋಭಿಸುತ್ತಲಿ ಸನ್ನುತಿಗೆ ಕಾಮಿತವ ಸಲಿಸುತ್ತಲಿ. ಧನ್ಯತೆಯ ಸಾರ್ಥಕ್ಯ ದೊರೆಯುವುದು ಸನ್ನಿಧಿಯೊಳು ಸದಾ ಮೂಕಾಂಬಿಕೆ, ಪಾಲಿಸೇ ದಯದಿ ಶ್ರೀ ಭುವನಗಿರೀಶ್ವರಿ, ಪಾಲಿಸೇ ದಯದಿ. ತಾಯೇ ಸಚರಾಚರ ಸಂಪೃತ ಮಾಯೆ, ಶುಭ ಪರಿಸರ ಒದಗಿಸಿ ಕಾಯೆ, ಸುಜ್ಞಾನ ಪ್ರಸಾದವಯೀಯೇ ಭುವನೇಶ್ವರಿ, 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 ಭುವನೇಶ್ವರಿ. ನಂಬಿ ಶರಣಾದವರ ಪಾಲಿಸುವೆ, ಜಗದಂಬೆ ಭಕುತರ ಬೆಂಬಲಕ್ಕೆ ನಿನ್ ಅಭಯವನ್ನು ಕೊಡುವೆ. ಬೆಂಬಲಕ್ಕೆ ಸತ್ಫಲವ ಕಾಣಿಸಿ ಜಂಬವನ್ನಳಿಸುತ್ತ ರಕ್ಷಿಸೆ, ಪಾಲಿಸೆ ದಯದಿ ಶ್ರೀ ಭುವನಗಿರೀಶ್ವರಿ, ಪಾಲಿಸೆ ದಯದಿ. ಮಠದ ನಮ್ಮೆಲ್ಲರ ಆರಾಧ್ಯ ದೇವವಾಗಿರುವಂಥ ಗೋಪಾಲಕೃಷ್ಣನಿಗೆ ವಂದಿಸುತ್ತಾ, ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಪಾದಗಳಿಗೆ ವಂದಿಸುತ್ತಾ ನಾನೊಂದೆರಡು ಮಾತು. ನಾನು ಈ ಕ್ಷೇತ್ರಕ್ಕೆ ಬಹಳ ಮೊದಲಿಂದಲೂ ಬರ್ತದೆ, ನನಗಿದಕ್ಕೆ ಬಹಳ ಒಂದು ಅವಿಭಾವ ಅಂತಹ ಸಂಬಂಧ ಇದೆ. ಯಾಕೆಂದರೆ ಕೇಶವಾನಂದ ಭಾರತಿ ಸ್ವಾಮಿಗಳಿದ್ದಾಗ ನಾನು, ಮಂಟಪದವರು, ನೆಬ್ಬೂರು ನಾರಾಯಣ ಭಾಗವತರು, ಹೀಗೆ ಬಹಳ ಜನ ಸುಮಾರು 3-4 ವರ್ಷ ನಾವು ಬಂದಿಲ್ಲಿ ಯಕ್ಷಗಾನವನ್ನು ಮಾಡಿದ್ದೇವೆ. ಹಾಗಲ್ಲದೆ ಕಿಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನಕ್ಕೂ ನಮಗೂ ಒಂದು ಸಂಬಂಧ ಉಂಟು. ಯಾಕೆ ನಾನು ಸುಮಾರು ಶಾಂಭಟ್ರ ಕಾರ್ಯಕ್ರಮಕ್ಕೆ 3-4 ವರ್ಷ ಬಂದಿದ್ದೇನೆ ನಾನು. ಹಾಗಲ್ಲದೆ ಇಂದು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಸನ್ಮಾನಿಸಿದ್ದಕ್ಕಾಗಿ ನಾನು ಎಲ್ಲರೂ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಯಕ್ಷಗಾನ ಎನ್ನುವುದು ಶಾಸ್ತ್ರೀಯವಾದಂಥ ಕಲೆ. ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕ, ಹೀಗೆ ಎಲ್ಲವೂ ಇದೆ. ಇದು ಎಲ್ಲವೂ ಇರುವಂಥದ್ದು ಯಕ್ಷಗಾನದಲ್ಲಿ ಮಾತ್ರ, ನಾಟಕದಲ್ಲಿ ಒಂದೇ ಇದೆ. ಹೀಗೆ ಯಕ್ಷಗಾನದ ಸರ್ವಾಂಗೀಣವಾದಂಥ ಎಲ್ಲ ಇದ್ದಿದ್ದು ಯಕ್ಷಗಾನದಲ್ಲಿ ಮಾತ್ರ, ಬಾಕಿ ಯಾವ ಕಲೆಗಳಲ್ಲೂ ಇಲ್ಲ. ಆದರೆ ಈಗೇನಾಗಿದೆ ಅಂದರೆ ಯಕ್ಷಗಾನದಲ್ಲಿ ಈಗ ಹಾಡುಗಾರಿಕೆಯಲ್ಲಂತೂ ಭಾಳ ಒಂದು ವ್ಯವಸ್ಥೆ ಹಾಳಾಗ್ತಾ ಇದೆ. ಯಾಕೆಂದರೆ ಕೂಗುವುದು ಹಾಡುಗಾರಿಕೆ ಅಂತ ಆಗ್ತಾಯಿದೆ. ಬೆಳೆ 4 ಬೆಳೆ 5 ಹಾಕ್ಕೊಂಡು ಕೂಗುವುದು ಹಾಡುಗಾರಿಕೆಯಲ್ಲ, ಅದು ಕೇಳುವರಿಗೆ ಒಂದು ಇಂಪು ಕೊಡಬೇಕು ಅದು. ಹಾಗೆಯೇ ಈಗ ಅರ್ಥಗಾರಿಕೆಲ್ಲೂ ನಾನು ಒಂದು ಹೇಳ್ತಾ ಇದ್ದೇನೆ, ಏನಂದರೆ ಬಹಳ ಉದ್ದ ಅರ್ಥ ನಮ್ಮಲ್ಲಿ ಮೊದಲು ತಾಳಮದ್ಲಿಗೆ 500-600 ಗಂಟಲೆ ಜನ ಆಗ್ತಾಯಿದ್ರು. ಈಗ ಸಿರ್ಸಿಯಲ್ಲೆಲ್ಲ ನಾನು ನೋಡ್ತಾ ಇದ್ದೇನೆ, ಜನವೇ ಇಲ್ಲ. ನಾನು ಒಂದು 2 ತಾಳಮದ್ಲಿ ಹೋಗಿದ್ದೆ, ತಾಳಮದ್ಲೆ ಮುಗಿದ್ರು 5 ಜನ 4 ಜನ ಇದ್ದರು. ಅದು ಯಾಕೆಂದರೆ ಸಮಯ ಪ್ರಜ್ಞೆ ಇಲ್ಲ. ಈಗ ಸಮಯಕ್ಕೆ 3 ಗಂಟೆ ಕೊಟ್ಟರೆ 6 ಗಂಟೆ 7 ಗಂಟೆ ಅವ್ರು ಮಾಡ್ತಾರೆ, ಜನ ಹೇಗೆ ಕೂತ್ಕೊಳ್ತಾರೆ ಅಲ್ಲಿ. ಸಮಯದಲ್ಲಿ ಸಮಯ ಮುಗಿಸುವಂಥ ಒಂದು ಪ್ರಕ್ರಿಯೆ ನಡಿಬೇಕು, ತಾಳಮದ್ಲೆ ನಡಿಬೇಕು. ಯಕ್ಷಗಾನದಲ್ಲಿ ನಮ್ಮ ಯಕ್ಷಗಾನದಲ್ಲಿ ಏನಾಗಿದೆ ಅಂದರೆ ಕುಣಿತ ಜಾಸ್ತಿ ಆಗಿದೆ. ನಮ್ಮ ಮೊದಲೇ ಆಗಿತ್ತು ಅಂದರೆ, ನಾನು ಮಾಬಳಿಗಡರ ಒಟ್ಟಿಗೆಲ್ಲ ಇದ್ದಾಗ ಈ ಒಂದು ಪದ್ಯಕ್ಕೆ ಪದ್ಯ ಮತ್ತು ಕುಣಿತಗಳು ಒಟ್ಟಿಗೆ ಇರ್ತಾಯಿದ್ವು. ಈಗೆಂತ ಡಿಪಾರ್ಟ್ಮೆಂಟೇ ಬೇರೆ ಆಗಿದೆ, ಕುಣಿತದ ಡಿಪಾರ್ಟ್ಮೆಂಟ್ ಬೇರೆ, ಅಭಿನಯ ಡಿಪಾರ್ಟ್ಮೆಂಟ್ ಬೇರೆ ಆಗಿದೆ. ಅದು ಒಟ್ಟಿಗೆ ಆಗಬೇಕು, ಆದ್ರೆ ಮಾತ್ರ ಅದು ಚೆಂದ. ಅದು ಈಗೇನು ಯಾವ ಭಾವನೆಯಲ್ಲಿ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗೋದಿಲ್ಲ. ಹಾಗಲ್ಲದೆ ಈಗ
ಈಗೊಂದು ಭೀಷ್ಮ ಯುಜಲು ಒಂದು ಪದ್ಯ ಬರುತ್ತದೆ. ಸಾಲುವ ಭೀಷ್ಮನಿಂದ ಪೆಟ್ಟು ತಿಂದು ಬಂದ ಮೇಲೆ ಅರರೆ ಶಬಾಸು ದ್ರವ್ಯವಯುವೇನು ತಲಿ ಕರೆ ತಂದಳಿ ವೃದ್ಧನ ಸುರನತಿ ಸುತ ಕಳುಹಿಲ್ಲಲಿ ಎಂಬುದು ಭರವಸೆ ಆಯ್ತಾನೆ. ಈ ಪದ್ಯದ ಭಾವ ಏನು ಅಂದರೆ ಅವು ಹೇಗಿರ್ತಾನೆ ಆ ಸಂದರ್ಭದಲ್ಲಿ ಹೊಡೆತ ತಿನ್ಕೊಂಡು ಬಂದಿರ್ತಾನೆ. ನಮ್ಮಲ್ಲಿ ಏನಾಗಿದೆ ಅಂದರೆ ಅದಕ್ಕೆ ತಯ್ಯ ತದ್ದೀಮ್ ನದೀಮತಿ ಅಂತ ಖುಷಿಯಾಗಿ ಹೊಡೆತ ತಿನ್ಕೊಂಡು ಖುಷಿಯಾಗಿ ಕುಣಿತಾ ಇದ್ದಾನೆ ಅವ. ಹೀಗೆ ಪದ್ಯದ ಭಾವವನ್ನು ಅನುಭವಿಸಿ ಒಂದು ವೇಷಧಾರಿಗಳು ಅದನ್ನು ಮಾಡಬೇಕು, ಬಿಟ್ಟರೆ ಅವ್ರಿಗೆ ಬರ್ತದೆ ಅಂತ ಕುಣಿಯುವುದಲ್ಲ ಅಥವಾ ತಾಸುಗಟ್ಟಲೆ ಅರ್ಥ ಹೇಳುವುದಲ್ಲ. ನಮ್ಮಲ್ಲಿ ಈಗ ಏನಾಗಿದೆ, ನಮ್ಮಲ್ಲಿ ಭಾಗವತಿಯಲ್ಲೂ ಅದೊಂದು ಇದಾಗಿದೆ, ಏನು ಕಂಠತ್ರಾಣಿನ ಭಾಗವತ ಸೊಂಟತ್ರಾಣಿನ ನರ್ತಕ ಅಂತ. ಅದು ಹಾಗಬಾರ್ದು. ಭಾಗವತನಿಗೆ ಈಗ ಕಲಾವಿದ ಯಾವ ಭಾವದಲ್ಲಿ ಪದ್ಯ ಎತ್ತುಗಡೆ ಮಾಡ್ದ, ಗುರುಗಳಲ್ಲಿ ಭೀಷ್ಮನ ಹತ್ರ ಗುರುವೇ ನಿನ್ನೋಳು ಸಮರಗೈವೆ, ಗುರುಗಳ ಹತ್ರ ಶಿಷ್ಯ ಹೇಗೆ, ಗುರುಗಳ ಹತ್ರ ನಾವು ಹೇಗೆ ಹೋಗ್ತೇವೆ? ಗುರುವೇ ನೀನೋಳು ಎಂತ ಹೊಡಿಲಿಕ್ಕೆ ಹೋಗ್ತಾರೆ ಗುರುಗಳಿಗೆ, ಹೆಂಗೆ ಅವರು? ಈಗ ಪದ್ಯದ ಭಾವವನ್ನು ಗ್ರಹಿಸಿ ಭಾಗವತರು ಹಾಡಬೇಕು, ಮತ್ತು ಕಲಾವಿದರನ್ನ ನಾವು ಅನುಸರಿಸಬೇಕು. ಕಲಾವಿದರಿಗೂ ಮತ್ತು ಭಾಗವತರಿಗೂ ಒಂದು ಅವಿನಾಭಾವಾದಂಥ ಸಂಬಂಧ ಇರ್ತದೆ. ಈಗ ಅದೆಲ್ಲ ಹೋಗ್ತಾ ಇದೆ. ಮತ್ತು ಈಗೇನಾಗಿದೆ, ನಾವೆಲ್ಲ ಯಕ್ಷಗಾನ ಕಲಿಬೇಕಾದ್ರೆ ಒಂದು ಶ್ಲೋಕವನ್ನು ಹೇಳಿ ಆ ರಾಗದ ಬಗ್ಗೆ ಹೇಳ್ತಾ ಇದ್ದರು. ಆದರೆ ಅದು ಅಷ್ಟು ಪರ್ಫೆಕ್ಟಾಗಿ ಅಲ್ಲ. ಆದರೆ ಭಾಗವತಿಗೆಯನ್ನು ಕಲಿಬೇಕಾದ್ರೆ ಅದು ಶಾಸ್ತ್ರೀಯವಾದಂಥ ಸ್ವರವನ್ನು ಹಾಕಿ ಭಾಗವತಿಗೆಯನ್ನು ಕಲಿಬೇಕು. ಅದು ಮಾತ್ರ ಶಾಸ್ತ್ರೀಯ ಆಗ್ತಾಯಿದೆ. ಇಲ್ಲದ್ರೆ ನಾವು ಒಂದು ಮೆಟ್ಲಿಂದ 5ನೇ ಮೆಟ್ಲಿಗೆ ಹೋಗ್ಬಿಡ್ತೇವೆ, 2ನೇ ಮೆಟ್ಲಿಗೆ ಹೋಗೋದಿಲ್ಲ. ಶಾಸ್ತ್ರೀಯವಾಗಿ ಕಲಿದ್ರೆ ಮಾತ್ರ ಅದನ್ನು ನಾವು 1ನೇ ಮೆಟ್ಲಿಗೆ 2 ಮೆಟ್ಲು 3ನೇ ಮೆಟ್ಲಿಗೆ ಹೋಗ್ಲಿಕ್ಕೆ ಆಗ್ತದೆ, ಇಲ್ಲದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದು. ಹಾಗಾದರೆ ತೆಂಕಿನಷ್ಟು ಬಡಗಿನಷ್ಟು ಇಬ್ಬರು ನಾನು ಹೇಳೋದು ಅಂದರೆ ಸ್ವರಪ್ರಸ್ತಾರವನ್ನು ಹಾಕಿ ಭಾಗವತಿಯನ್ನು ಯಕ್ಷಗಾನ ಶೈಲಿ ಬಿಡಬೇಕು ಅಂತಲ್ಲ, ಯಕ್ಷಗಾನ ಶೈಲಿಯಲ್ಲೇ ಶುದ್ಧವಾದ ರಾಗವನ್ನು ಹಾಕಿ ಹಾಡಬೇಕು ಅಂತ ನನ್ನ ಅಭಿಪ್ರಾಯ. ಯಾಕೆ ನಮಗದು ಆಗಲಿಲ್ಲ, ಯಾಕೆಂದರೆ ನಾವು ಕಲಿಸ್ಬೇಕಾದ್ರೆ ನಮಗೆ ಹಾಗೆ ಕಲಿಸಲಿಲ್ಲ. ಹಾಗೆಯೇ ಎಲ್ಲ ಇದು ನನ್ನನ್ನು ಕರೆಸಿ ಇಲ್ಲಿ ಸನ್ಮಾನ ಮಾಡಿದ್ದಕ್ಕಾಗಿ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸಿ ನನ್ನ 2 ಮಾತು ಮುತ್ತೇನೆ. ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಬೇಕು. ನನಗೆ ಗುರುಗಳು ಇವ್ರು ಕಂಡ್ರೆ ಭಾಳ ಒಂದು ಪ್ರೀತಿ. ಏನು ಅವ್ರು ನಾನು ಹೇಳಿದಾಗ, ನನಗೆ ನಿನ್ನೆ ಫೋನ್ ಮಾಡಿದಾಗ ಸಿಕ್ಕಾಪಟ್ಟೆ ಮಳೆ ನಮ್ಮಲ್ಲಿ, ಬಸ್ಸು ಗಿಸ್ಸು ದರಗಿರೆಲ್ಲ ಜರ್ಕೋ ಬಿದ್ದಿದೆ. ಆದರೂ ನಾನು ಇವ್ರು ಹೇಳಿದ್ದಕ್ಕಾಗಿ ಹೊರಟು ಬಂದೆ. ನನಗೆ ಭಾಳ ಒಂದು ಖುಷಿ ಆಯ್ತು ಇಲ್ಲಿ ಬಂದಿದ್ದೆ ಸನ್ಮಾನ ಮಾಡಿದ್ದಕ್ಕಾಗಿ. ಇವ್ರ ಆಶೀರ್ವಾದ ನಮಗೆ ಯಾವಾಗಲೂ ಇಲ್ಲ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.